ಇದೀಗ ಗೋಪಾಲ್ ಸಿಂಗ್ ಸರ್ಗೆ ನನ್ನ ಒಂದು ಕ್ವಶನ್ ಇರುತ್ತೆ. ಗೋಪಾಲ್ ಸಿಂಗ್ ಸರ್, ಒಂದು ಪ್ರಶ್ನೆ ಇತ್ತು ಇಲ್ಲಿ. ಈಗ ಇರಾನ್ ಎಕಾನಮಿಯನ್ನು ಹಾಳು ಮಾಡ್ತೀನಿ ನಾನು, ಇರಾನಿಂದ ಹಡಗುಗಳು ಹೋಗಬಾರ್ದು, ಇನ್ನೊಂದು ಕಡೆಗೆ ಬೇರೆ ಹಡಗುಗಳು ಇರಾನ್ಗೆ ಟೋಲ್ ಕಟ್ಟಿ ಬರಬಾರ್ದು, ಹಾಗೆ ಹೋಗೋದಿದ್ದರೆ ಹೋಗಲಿ, ನಾನು ಅದಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿ ಎಲ್ಲೋ ದೂರದಲ್ಲಿ ಕೂತ್ಕೊಂಡು ಇದೇ ಟ್ರಂಪ್ ಮಾತನಾಡುವುದು ಬೇರೆ. ಹೋರ್ಮುಜ್ದಲ್ಲಿ ಹಡಗಿನ ಒಳಗಡೆ ಕೂತಿರ್ತಾರಲ್ಲ ಸರ್ ನಾವಿಕರು, ಅದನ್ನು ಸಾಗಿಸ್ತಕ್ಕಂಥವ್ರು, ಅವರ ಜೀವಭಯದ ಪರಿಸ್ಥಿತಿಗಳೇ ಬೇರೆ. ಟ್ರಂಪ್ ಮಾತು ಕಟ್ಟಿಕೊಂಡು ಅಕಸ್ಮಾತ್ ಮುಂದುವರೆದ್ರೆ ಪ್ರತಿ ಹಡಗಿನ ಮೇಲೆ ಡ್ರೋನ್ ಕಣ್ಣುಗಳಿವೆ, ನನ್ನ ಕ್ಯಾಮ್ರಾ ಕಣ್ಣುಗಳಿವೆ ಅಂತ ಇರಾನ್ ಹೇಳ್ತಾ ಇದೆ. IRGC ಇಲ್ಲಿವರೆಗಿನ ಯುದ್ಧದಲ್ಲಿ ಕಟ್ಟಡಗಳನ್ನು ಎಷ್ಟು ಬೇಕಾದ್ರೂ ಹಾಳು ಮಾಡಿರಲಿ ಇವರು. IRGCಲಿ 9 ಲಕ್ಷ 10 ಲಕ್ಷ ಜನ ಸೈನಿಕರಿದ್ದಾರಲ್ಲ ಸರ್, ಅಂದರೆ ಟೋಟಲ್ ಆರ್ಮಿಲಿ 9 ಲಕ್ಷ ಬರ್ತಾರೆ, ಇವರೊಂದು 2-2 ಲಕ್ಷ IRGC ಅವರೇ ಇದ್ದಾರೆ. ಇಂಥ ಎಲ್ಲ ಸೈನಿಕರುಗಳು ಫಸ್ಟ್ ನಾನು ಜೀವ ಕೊಡ್ತೀನಿ ಆಮೇಲೆ ಉಳಿದಿದ್ದು ಅನ್ನೋ ರೀತಿಯಲ್ಲಿ ಆ ಸೈನಿಕರು ರೆಡಿ ಇದ್ದಾಗ ಇದನ್ನು ದಾಟಿಕೊಂಡು ಹೋರ್ಮುಜ್ದಲ್ಲಿ ಟ್ರಂಪ್ ಮಾತು ಕಟ್ಕೊಂಡು ಹಡಗು ಮೂವ್ ಮಾಡೋಕ್ಕೆ ಸಾಧ್ಯನಾ? ಮತ್ತು ಹೋರ್ಮುಜ್ ಬಳಿ ಎಕಾನಮಿ ಹಾಳು ಮಾಡುವುದು ಬೇರೆ ಅಲ್ಲ, ವಿಶ್ವದ ಆರ್ಥಿಕತೆನೇ ಹಾಳು ಮಾಡುವುದು ಬೇರೆ ಅಲ್ಲ. ಈ ವಿಷಯ ಕೂಡ ಅಷ್ಟೇ ಸತ್ಯ ಅಲ್ವಾ ಸರ್ ಅಂತ? ಸರ್, ಇಲ್ಲಿ ಒಂದು ತಮಾಷೆ ಅಂದ್ರೆ, ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವ ಆಯ್ತು ಅಂತ. ಈ ಎರಡು ಚಿಕ್ಕ ರಾಷ್ಟ್ರಗಳಿದ್ದಾಗ ಒಂದು ಸಮಸ್ಯೆ ಸುಲಭವಾಗಿ ಬಗೆಹರಿಯುತ್ತಂತೆ. ಒಂದು ದೊಡ್ಡ ರಾಷ್ಟ್ರ ಮತ್ತೊಂದು ಚಿಕ್ಕ ರಾಷ್ಟ್ರ ಇದ್ದಾಗ ದೊಡ್ಡ ರಾಷ್ಟ್ರ ಚಿಕ್ಕ ರಾಷ್ಟ್ರವನ್ನ ಮುಗಿಸಿ ಆ ಸಮಸ್ಯೆಯನ್ನ ಬಗೆಹರಿಸುತ್ತಂತೆ. ಎರಡು ದೊಡ್ಡ ರಾಷ್ಟ್ರಗಳಿದ್ದಾಗ ಇವೇನೋ ಮಾಯವಾಗುತ್ತೆ ಎನ್ನುವಂತ ತಮಾಷೆಯನ್ನು ಕೂಡ ಮಾಡ್ತಾರೆ. ಇಲ್ಲಿ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಯಾಕೆ ಬಡವಾಯ್ತು ಅಂತ ಹೇಳಿದ್ರೆ, ಈ ಇಸ್ರೇಲು, ಇರಾನ್ ಮತ್ತೆ ಅಮೆರಿಕ ನಡೆಸುತ್ತಿರುವಂತಹ ಈ ಯುದ್ಧದಲ್ಲಿ ಮತ್ತೆ ಸೌದಿ ಅರೇಬಿಯಾ ಹಾಗೂ ಯುನೈಟೆಡ್ ಅರಬ್ ಎಮಿರೇಟ್ಸ್ ನ ರಾಷ್ಟ್ರಗಳು ಕೂಡ ಅವ್ರು ಅನಿವಾರ್ಯವಾಗಿ ಆ ಕಡೆ ಇವರು ಬಾಂಬ್ ಹಾಕಿದಾಗ ಅಥವಾ ಕ್ಷಿಪಣಿಗಳನ್ನ ಕಳಿಸಿದಾಗ ಜೋರ್ಡಾನ್, ಇರಾಕ್, ಕುವೈಟ್, ಬಹರೇನ್ ಮತ್ತು ಯಮನ್, ಸೌದಿ ಅರೇಬಿಯಾ ರಾಷ್ಟ್ರಗಳು ಮತ್ತು UAE ನಲ್ಲಿ ದುಬೈ ಮುಖ್ಯವಾಗಿ, ಅಲ್ಲಿ ದುಬೈನಲ್ಲಿ ಎಕಾನಮಿ ಕುಸಿತಾ ಇದೆ ಸರ್. ಅಲ್ಲಿ ಲಕ್ಸುರಿ ಗೂಡ್ಸ್ಗೆ, ಲಕ್ಸುರಿ ಐಟಮ್ಸ್ಗೆ ರಿಯಲ್ ಎಸ್ಟೇಟ್ ಆಕ್ಚುಲಿ ಬಿದ್ದು ಹೋಗ್ಬಿಟ್ಟಿದೆ ಅಲ್ಲಿ. ಮತ್ತೆ ಶಾರ್ಜಾ ಇರಬಹುದು, ಅಜ್ಮಾನ್ ಇರಬಹುದು, ಮತ್ತೆ ಪುಜೈರಾ ಇರಬಹುದು, ಈ ರಾಷ್ಟ್ರಗಳಿಗೆಲ್ಲ ತೊಂದರೆ ಆಗ್ತಾ ಇದೆ ಸರ್. ಇದಕ್ಕೆ ಮುಖ್ಯ ಕಾರಣ ಏನ್ ಗೊತ್ತಾ ಸರ್? ಇಲ್ಲಿ ಇರುವಂತಹದ್ದು ಏನು ಅಂತ ಹೇಳಿದ್ರೆ, ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದ್ರಂತೆ. ಇಲ್ಲಿ ಚೈನಾನ ಗಮನದಲ್ಲಿ ಇಟ್ಕೊಂಡು ಚೈನಾಕ್ಕೆ ಇಲ್ಲಿಂದ ಬರುವಂತಹ ಆಯಲ್ಲು ಬಹಳ ಸುಲಭವಾಗಿ ಹೋಗ್ಬಾರ್ದು ಎನ್ನುವಂತಹ ದೃಷ್ಟಿಯಿಂದ ನಾನು ದಿಗ್ಬಂಧನ ಹಾಕ್ಬಿಡ್ತೇನೆ ಅಂತ ಹೇಳ್ತಾ ಇದ್ದಾರಲ್ಲ ಅಮೆರಿಕಾದ ಅಧ್ಯಕ್ಷರು, ಅದು ಎಷ್ಟರ ಮಟ್ಟಿಗೆ ಸರಿ? ಇದು ಒಂದು ರೀತಿಯಲ್ಲಿ ಶಾಡೋ ವಾರ್ ಅಂತ ನಾವು ಹೇಳ್ಬೇಕಾಗುತ್ತೆ. ಯಾಕೆ ಶಾಡೋ ವಾರ್ ಅಂತ ಹೇಳಿದ್ರೆ, ಯುದ್ಧ ಮಾಡ್ತಿರೋದು ಅಲ್ಲಿ ಕಾಣೋದಕ್ಕೆ ಇರಾನ್, ಇರಾಕ್, ಇರಾನ್, ಇಸ್ರೇಲ್ ಮತ್ತೆ ಅಮೆರಿಕ. ಆದ್ರೆ ಇದರಲ್ಲಿ ಹಿನ್ನೆಲೆಯಲ್ಲಿ ಇರುವಂತಹದ್ದು ಚೈನಾ, ಹಿನ್ನೆಲೆಯಲ್ಲಿರುವಂತಹದ್ದು ರಷ್ಯಾ. ನೋಡಿ, ರಷ್ಯಾ ಹೇಳ್ತಾ ಇದೆ, ನಾನು ಇಲ್ಲಿ ಏನು ಇರಾನ್ ನಲ್ಲಿ ಪ್ರೊಸೆಸ್ ಮಾಡಿರುವಂತಹದ್ದು, ಶುಚಿ ಮಾಡಿಟ್ಟಿರುವಂತಹ ಯುರೇನಿಯಂ ಏನಿದೆ ಅದನ್ನ ನಾನು ಸ್ಟಾಕ್ ಇಟ್ಕೊಳ್ತೇನೆ, ನನ್ನ ಹತ್ರ ಕೊಟ್ಬಿಡಿ ನೀವು, ಅದನ್ನ ನೀವು ಇದನ್ನ ಅವರ ಕಂಡೀಷನ್ ಒಪ್ಕೊಂಡಂಗಾಗತ್ತೆ, ಅಮೆರಿಕಾದ ಕಂಡೀಷನ್ ಒಪ್ಕೊಂಡಂಗಾಗತ್ತೆ ಅಂತ ರಷ್ಯಾ ಅಲ್ಲಿ ಚುಚ್ತಾ ಇದೆಯಂತೆ. ಅದು ಬ್ಯಾಕ್ ಗ್ರೌಂಡ್ ಅಲ್ಲಿ. ಇದಕ್ಕೆ ನಾನು ಶಾಡೋ ವಾರ್ ಅಂತ ಕರೆದಿದ್ದು. ಚೈನಾ ಇದೆಯಲ್ಲ, ಬಹಳ ಅಪಾಯಕಾರಿ ಸರ್ ಇದು. ಚೈನಾ ಶಾಡೋ ವಾರ್ ಯಾಕೆ ಅಂತ ಹೇಳಿದ್ರೆ, ಹಿಂದಿನಲ್ಲಿ ತಾನು ಮುಂದಕ್ಕೆ ಬರದೆ ಅದು ವಾರ್ ಮಾಡ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ, ಅದಕ್ಕೆ ಸುಲಭವಾಗಿ ಆಯಿಲ್ ಅಲ್ಲಿ ಸಿಗಬೇಕು, ತನ್ನಲ್ಲಿಯೇ ಬೇಕಾದಷ್ಟು ಶಕ್ತಿ ಮೂಲಗಳನ್ನ ಅದು ಚೈನಾ ಹೊಂದಿರಬಹುದು, ಆದ್ರೂ ಕೂಡ ಅದು ವಾರ್ ಮಾಡೋಕೆ ಯಾಕೆ ಎಂಟರ್ ಆಗೋದಿಲ್ಲ ಅಂತ ಹೇಳಿದ್ರೆ, ಅವರ ಎಕನಾಮಿಕ್ ಡೆವಲಪ್ಮೆಂಟ್ ಕಡೆ ಗಮನ ಕೊಡ್ತಾ ಇದ್ದಾರೆ, ಆರ್ಥಿಕ ಅಭಿವೃದ್ಧಿ ಆಗ್ಬೇಕು ಅನ್ನೋದ್ರ ಕಡೆ ಸಂಪನ್ಮೂಲಗಳನ್ನ ಹಾಕ್ತಾ ಇದ್ದಾರೆ. ಹಾಗಾಗಿ ಚೈನಾ ಇಲ್ಲಿ ನೇರವಾಗಿ ಬರ್ತಿಲ್ಲ ಎನ್ನುವಂತಹದ್ದು. ಸರ್, ನನಗೆ ಇಲ್ಲಿ ಹೆದರಿಕೆ ಏನು ಅಂತ ಹೇಳಿದ್ರೆ, ಮೊದಲನೇ ಮಹಾಯುದ್ಧ ಆದಾಗ 14-18ರಲ್ಲಿ ವಿಶ್ವದ ಪರಿಸ್ಥಿತಿ ಏನಾಯ್ತು ಅಂತ ನಮಗೆ ಗೊತ್ತೇ ಇದೆ. ಎರಡನೇ ಮಹಾಯುದ್ಧ ಆದ್ಮೇಲೆ 1929-30ರಲ್ಲಿ ಆರ್ಥಿಕ ಮಹಾ ಕುಸಿತ ಉಂಟಾಯ್ತು. ಈ ಯುದ್ಧದಿಂದಾಗಿ ಈ ಒಂದು ಇನ್ಫ್ಲೇಷನ್, ಹಣದುಬ್ಬರ ಉಂಟಾಗಿ ಕೊನೆಯಲ್ಲಿ ಜಗತ್ತು ಖಂಡಿತವಾಗಿಯೂ ಕೂಡ ಕುಸಿತದ ಕಡೆಗೆ ಹೋಗ್ತಾ ಇದೆಯಾ, ಡಿಪ್ರೆಷನ್ಗೆ ಹೋಗ್ತಾ ಇದೆಯಾ ಎನ್ನುವಂತ ಅನುಮಾನ ನನ್ನ ಕಾಡ್ತಾ ಇದೆ. ಯಾಕೆಂದ್ರೆ 2008ರಲ್ಲಿಯೂ ಕೂಡ ಜಗತ್ತಿನಲ್ಲಿ ಎಕನಾಮಿಕ್ ಡಿಪ್ರೆಷನ್, ಗ್ಲೋಬಲ್ ಡಿಪ್ರೆಷನ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು, ಅದು ಆಗ್ಲಿಲ್ಲ. 2019ರಲ್ಲಿ ಪ್ರಾಕೃತಿಕವಾಗಿ ನೋಡಿದಾಗ ಎಲ್ಲ ಕಡೆಯೂ ಕೂಡ ನಾವು ನೋಡಿದ್ವಿ, ಅಲ್ಲಿದ್ದಂತಹ ಈ ಕಾಯಿಲೆಯಿಂದಾಗಿ ಎಲ್ಲ ಕಡೆಯೂ ಕೂಡ ತೊಂದರೆ ಉಂಟಾಯ್ತು, ಡಿಪ್ರೆಷನ್ ಆಗ್ಲಿಲ್ಲ. 2026ರಲ್ಲಿ ಏನಾದ್ರೂ ಕೂಡ ಗ್ಲೋಬಲ್ ಡಿಪ್ರೆಷನ್ ಆಗ್ಬಹುದಾ ಎನ್ನುವಂತದ್ದು. ಯಾಕೆ ಅಂತ ಹೇಳಿದ್ರೆ, ನಮ್ಮ ರಾಷ್ಟ್ರ ಜಗತ್ತಿನಲ್ಲಿ 4ನೇ ಸ್ಥಾನದಲ್ಲಿ ಇರುವಂತಹದ್ದು 2027ರಲ್ಲಿ 7% ಅಭಿವೃದ್ಧಿನ ಸಾಧಿಸುತ್ತೆ ಅಂತ ನಾವು ಅನ್ಕೊಂಡಿದ್ವಿ. ಆದ್ರೆ ಈಗ ಅದು ಎಕ್ಸ್ಪೆಕ್ಟ್ ಮಾಡೋದು ಏನಂದ್ರೆ, ನಮ್ಮ GDP ಕೇವಲ 6.6% ಇಳಿಬಹುದು ಅಂತ.
ಒಂದು ಮುಖ್ಯವಾದದ್ದು ಏನಂತ ಹೇಳಿದ್ರೆ ಇಲ್ಲಿ ಎಕ್ಸ್ಪ್ಯಾಟ್ರಿಯೇಟ್ಸ್ ಅಂತ ಏನಿದ್ದಾರೆ, ಅಲ್ಲಿ ದುಬೈ ಇರ್ಬೋದು, ಅಲ್ಲಿರುವಂತಹ UAE ರಾಷ್ಟ್ರಗಳಲ್ಲಿರುವಂತಹ ಇಂಡಿಯನ್ಸ್ ಇರ್ಬೋದು, ಅವರು ನಮ್ಮ ರಾಷ್ಟ್ರಕ್ಕೆ ಕಳಿಸ್ತಾ ಇರುವಂತಹ $50 ಬಿಲಿಯನ್ ಬರ್ತಿರುವಂತದ್ದು ಅದು ರಿಸ್ಕ್ ಅಲ್ಲಿ ಇದೆ ಎನ್ನುವಂಥದ್ದು. ಓಕೆ ಪೆಟ್ರೋಲ್ ಬರದೇ ಇರೋದ್ರಿಂದ ಅದ್ರ ಕಾಸ್ಟ್ ಜಾಸ್ತಿ ಆಗುತ್ತೆ, ನಿಜ. ಫೈನ್ ಸರ್. ಬಹಳ ಮುಖ್ಯವಾಗಿ ಸಲ್ಫರ್ ಕೂಡ ಬರ್ತಾ ಇಲ್ಲ ಸರ್ ನಮಗೆ. ಸಲ್ಫರ್ ಬರದೇ ಇದ್ರೆ ಏನಾಗುತ್ತೆ, ಫರ್ಟಿಲೈಸರ್ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ, ಕೃಷಿಯ ಮೇಲೆ ಪರಿಣಾಮ ಬೀರುತ್ತೆ. ಸೆಮಿ ಕಂಡಕ್ಟರ್ಸ್ ಬಹಳ ಇಂಪಾರ್ಟೆಂಟ್ ಇಂಡಸ್ಟ್ರೀಸ್ಗೆ, ಆ ಸೆಮಿ ಕಂಡಕ್ಟರ್ಸ್ ಉತ್ಪಾದನೆ ಮಾಡಕ್ಕಾಗಲ್ಲ. ಹೀಗೆ ಮಲ್ಟಿಪಲ್ ಎಫೆಕ್ಟ್ಸ್ ಆಗುವಂತ Fine, sir. Fine. ಸಾಧ್ಯತೆಗಳು ಮಾತಾಡ್ಸಿ. ಈ ಯುದ್ಧದಿಂದ ಇದೆ. ಮಾತಾಡ್ಸಿ